ನೋಡ್ತಾನೆ ಇದೀನಿ. ಇದಕ್ಕೆ ವಯಸ್ಸೇ ಆಗಿಲ್ಲ. ಅವಾಗ ಹೇಗಿತ್ತು ಈಗಲೂ ಹಾಗೇ ಇದೆ. ಕರೆಕ್ಟ್ ನೀವ್ ಹೇಳೋದು. ಪ್ರತಿ ಸತಿ ನೋಡಿದಾಗ್ಲೂ ಹೊಸದಾಗೆ ಕಾಣುತ್ತೆ. ಅದು ಲೈಟಿಂಗ್ ಇದ್ಬಿಟ್ರಂತೂ ಅದ್ಭುತ ರೀ. ಇವತ್ತು ಅದೇ ಮಿಸ್ಸಿಂಗ್. ಇರ್ಲಿ ಬಿಡಿ ಗೌತಮರೇ, ಅರಮನೆಗೆ ಲೈಟಿಂಗ್ ಇದ್ರು ಸರಿ, ಇಲ್ಲದೆ ಇದ್ರು ಸರಿ, ಇದಕ್ಕೆ ಸುಣ್ಣ ಬಣ್ಣ ಅಲಂಕಾರ ಶೃಂಗಾರ ಯಾವುದು ಬೇಡ, ಹಾಗೆ ಸುಂದರವಾಗಿದೆ. ನಿಮ್ಗೆ ಗೊತ್ತಾ ಗೌತಮರೇ, ಚಿಕ್ಕ ವಯಸ್ಸಲ್ಲಿ ಈ ಅರಮನೆ ನೋಡಿದಾಗೆಲ್ಲ ನಂಗೊಂದು ಆಸೆ ಇತ್ತು. ಒಬ್ಬ ರಾಜ್ಕುಮಾರ ಬರ್ತಾನೆ, ಕುದುರೆ ಮೇಲೆ ಕೂರಿಸ್ಕೊಂಡು ನನಗೆ ಇಷ್ಟವಾದ ಜಾಗಗಳನ್ನೆಲ್ಲ ತೋರಿಸ್ತಾನೆ, ಹೇಳ್ದೇನೆ ನನ್ನ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೋತಾನೆ ಅಂತ. ಆ ಥರ ಎಲ್ಲ ಕನ್ಸ್ಕೊಂಡಿದ್ದೆ ನಾನು. ಆದ್ರೆ ಕನ್ಸುಗಳು ನನ್ಸಾಗಲ್ಲ, ಯಾವ ಕನಸು ನಿಜ ಆಗಲ್ಲ, ಅದಕ್ಕೆ ಅದನ್ನ ಕನ್ಸು ಅಂತಾರೆ ಅಂತಾನೆ ಎಲ್ರು ಹೇಳ್ತಿದ್ರು. ನಾನು ಹಾಗೆ ನಂಬಿದ್ದೆ. ಬಟ್ ನನ್ನ ಜೀವನದಲ್ಲಿ ನನ್ನ ಕನಸು ನನ್ಸಾಗೋಯ್ತು. ಆ ದೇವರು ನನಗೆ ರಾಜ್ಕುಮಾರ ಅಷ್ಟೇ ಅಲ್ಲ, ಒಳ್ಳೆ ಮನ್ಸಿರೋ ವ್ಯಕ್ತಿನ ಮಹಾರಾಜದ ರೂಪದಲ್ಲಿ ಕೊಟ್ಟಿದ್ದಾನೆ. ನಾನು ಮಹಾರಾಜನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕಣ್ಣಿಗೆ ನೀವು ಯಾವಾಗ್ಲೂ ಮಹಾರಾಣಿ. ಅರಮನೆ ಮುಂದೆ ನಿಂತಿದೀವಿ, ಸೊ ಈ ಒಂದಿನಕ್ಕೆ ನಮಗ್ ನಾವು ರಾಜಾರಾಣಿ ಅಂತ ಅನ್ಕೋಬೋದಾ? ಒಂದಿನಕ್ಕೆ ಆಗ್ಬೋದ? ನೀವು ಯಾವಾಗ್ಲೂ ನನ್ನ ದೃಷ್ಟಿಲಿ ಪಟ್ಟದ ರಾಣಿ. ರಾಜಾರಾಣಿ ಆಗೋದಕ್ಕೆ ಅರಮನೆ ಬೇಕಾಗಿಲ್ಲ, ಒಂದು ಹಿಡಿ ಪ್ರೀತಿ ಸಾಲ. ಗೌತಮರೇ, ನಾನೊಂದು ಮಾತು ಕೇಳ. ತುಂಬಾ ದಿನದಿಂದ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಧೈರ್ಯ ಸಾಕಾಗಿಲ್ಲ. ನೀವು ಪ್ರಾಮಿಸ್ ಮಾಡಿ ನೀವು ನಿಜ ಹೇಳ್ತೀರಾ ಅಂತ. ಇನ್ನೂ ನೀವು ಪ್ರಶ್ನೆನೇ ಕೇಳಿಲ್ಲ, ಆಗ್ಲೇ ಪ್ರಾಮಿಸ್ ಮಾಡ್ಬೇಕಾ? ನನಗೆ ಬೇಜಾರಾಗತ್ತೆ ಅನ್ಬಿಟ್ಟು ನೀವು ಸುಳ್ಳು ಹೇಳ್ಬಾರ್ದು. ಸೊ ಪ್ಲೀಸ್ ನನ್ನ ಮೇಲೆ ಪ್ರಾಮಿಸ್ ಮಾಡಿ ನೀವು ಸತ್ಯ ಹೇಳ್ತೀರಾ ಅಂತ. ಪ್ರಾಮಿಸ್. ಗೌತಮರೇ, ನನಗೆ ಕಾಯಿಲೆ ಬಂದಾದ್ಮೇಲಿಂದ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿದಾಗಲೇ ನನಗೊಂಥರ ಅನ್ಸುತ್ತೆ. ನಿಮಗೆ ಅನ್ನಿಸ್ಲಿಲ್ವಾ ಯಾಕಾದ್ರೂ ಇವಳನ್ನ ಮದುವೆ ಆದೆ ಅಂತ? ಯಾಕೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀರಾ? ಸರಿ, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಸತ್ಯವಾಗಿ ಉತ್ತರ ಕೊಡಬೇಕು. ಒಂದು ವೇಳೆ ಈಗ ನಿಮಗೆ ಬಂದಿರೋ ಪರಿಸ್ಥಿತಿ ನನಗೆ ಬಂದಿದ್ರೆ ನೀವು ಅವಾಗ ಅದೇ ಥರ ಯೋಚನೆ ಮಾಡ್ತಾ ಇದ್ರಾ? ಬಿಡ್ತು ಅನ್ನಿ ನೀವು. ಹಾಗೆಲ್ಲ ಏನೂ ಆಗಲ್ಲ. ನಿಮ್ಗೆ ಹಾಗೆ ಆ ರೀತಿ ಏನೂ ಆಗ್ಬಾರ್ದು. ಆ ದೇವ್ರು ನಿಮಗೇನಾದ್ರೂ ಆಗೋಕೆ ಮುಂಚೆ ನನಗೇನಾದ್ರೂ ಆಗೋಗ್ಲಿ, ನಿಮ್ಗೇನೂ ಆಗಲ್ಲ. ಇದು ಯಾವ ಲಾಜಿಕ್ಕು? ಮತ್ತೆ ನೀವು ಆ ಪ್ರಶ್ನೆ ಕೇಳ್ಬೋದಾ? ಇವತ್ತು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಡಿಫ್ರೆಂಟ್ ಆಗಿ ಇಲ್ವಲ್ಲ, ನನ್ನೆನ್ನೆ ಹೇಗೆ ಕಾಣಿಸ್ತಿದ್ನೋ ಇವತ್ತು ಹಾಗೆ ಕಾಣಿಸ್ತಿದ್ದೀನಿ. ಇಲ್ಲ, ನೆನ್ನೆಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಬಟ್ ನೀವು ನೋಡಿ, ನನ್ನ ಕೂದಲು ಬೆಳೆದ್ಮೇಲೆ ನಾನು ಇನ್ನೂ ಚೆನ್ನಾಗಿ ಕಾಣ್ತೀನಿ. ಕೂದಲು ಬೆಳೆದ ಮೇಲೆ ಚೆನ್ನಾಗಿ ಕಾಣಿಸ್ತೀರಾ, ಅದು ಬೇರೆ ವಿಷಯ. ಬಟ್ ಇದು ಬಹಳ ಸ್ಪೆಷಲ್ ಆಗಿದ್ದಾರೆ, ಸಖತ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಅಗೇನ್. ಇದಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ? ನೀವು ಇಷ್ಟು ಹೋರಾಟ ಮಾಡಿ ಗೆದ್ದು ಬಂದವರು ಅಂತ ಅನ್ನಿಸ್ತಾನೆ ಇಲ್ಲ. ನನಗೆ ಅದೇ ಬಹಳ ಖುಷಿ ಆಗ್ತಾ ಇರೋದು. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ದೇವ್ರ ಮೇಲೆ ನಂಬಿಕೆ, ಬದುಕಿನ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಇದೆ. ನಿಮ್ಗೆ ಹಾಗೇನೋ ಅನಿಸ್ತಾ ಇಲ್ವಾ? ನನಗೂ ಹಾಗೆ ಅನ್ನಿಸ್ತದೆ. ನನ್ನ ಜೊತೆಲಿ ಫಿಂಗರ್ಸ್ ಕ್ರಾಸ್ಡ್. ಫಿಂಗರ್ಸ್ ಕ್ರಾಸ್ಡ್ ಬೈ. ಗೌತಮರೇ, ಇವತ್ತು ಫೈನಲ್ ರಿಪೋರ್ಟ್ಸ್ ಬರ್ತಿದೆ. ಡಾಕ್ಟರು ನಾನು ಹೊರಗಡೆ ಹೇಗೆ ನಾರ್ಮಲ್ ಆಗಿ ಕಾಣ್ತಿದ್ದೀನಿ ಹಾಗೆ ಒಳಗಡೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ. ಹಲೋ, ಬ್ಲಡಿ ಭೂಮಿಕಾ ಇವತ್ತು ಹೋಗ್ತಾಳೆ ನಾಳೆ ಹೋಗ್ತಾಳೆ ಅಂತ ಕಾದಿದ್ದೆ ಆಯ್ತು. ಆದ್ರೆ ಅವಳು ಮಾತ್ರ ಹೋಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಮೋಸ್ಟ್ಲಿ ಅದಾಗಲ್ಲ ಅಂತ ಅನಿಸ್ತಾ ಇದೆ. ಆಗಲ್ವಾ?
ಏನು ಹೇಳ್ತಾ ಇದೀಯ ಮಾಮ್? ಅವಳು ಈಗ ಮೊದಲಕ್ಕಿಂತ ನಾರ್ಮಲ್ ಆಗಿದ್ದಾಳೆ. ಇವತ್ತು ಫೈನಲ್ ಚೆಕಪ್ಗೆ ಹೋಗಿದ್ದಾಳೆ. ವಾಪಸ್ ಬರಲಿ, ಆಮೇಲೆ ಗೊತ್ತಾಗತ್ತೆ ಏನು ವಿಷಯ ಅಂತ. ಅಂದ್ರೆ ಅವಳು ಹುಷಾರಾಗ್ತಿದ್ದಾಳ? ಏನು ಹೇಳ್ತಾ ಇದೀಯ ಮಾಮ್? ಜೈ, ನೀನು ಅಪ್ಸೆಟ್ ಆಗಬೇಡ. ಮೊದಲು ಅವಳು ಹಾಸ್ಪಿಟ್ಲಿಂದ ವಾಪಸ್ ಬರಲಿ, ಆಮೇಲೆ ಯೋಚನೆ ಮಾಡೋಣ. ಯಾವಾಗ್ಲೂ ನೋಡೋಣ ನೋಡೋಣ ಅಂತ ಮುಂದಕ್ಕೆ ತಳ್ತಾನೆ ಇರ್ತೀಯಲ್ಲ ಮಾಮ್. ಕೆಲಸ ಆಗೋದು ಯಾವಾಗ? ಇನ್ನೇನು ಕೈಗೆ ಸಿಕ್ತು ಅನ್ನೋ ಟೈಮಲ್ಲಿ ಏನಾದರೂ ಎಡವಟ್ ಆಗ್ತಾನೆ ಇರುತ್ತೆ. ಇನ್ನೂ ಏನೂ ಮುಗ್ದಿಲ್ಲ. ತಾಳ್ಮೆಯಿಂದ ಇರೋದು ಕೂಡ ಕೆಲವೊಮ್ಮೆ ಗೆಲ್ಲೋ ದಾರಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಜೈ, ಥ್ಯಾಂಕ್ ಯು. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ ಜೈ? ಏನಿಲ್ಲ, ಹೀಗೆ ಫ್ಯಾಮಿಲಿ ಮ್ಯಾಟರ್. ಓ ಹೌದಾ? ನಿನ್ನ ಫ್ಯಾಮಿಲಿ ಬಗ್ಗೆ ನೀನು ಇನ್ನೂ ಏನು ಹೇಳೇ ಇಲ್ಲ? ಅಲ್ಲ, ನಾನು ಯಾರನ್ನೂ ಪರಿಚಯ ಮಾಡಿಸಿಲ್ಲ, ಅವ್ರ ಬಗ್ಗೆನೂ ನನಗೇನು ಹೇಳೇ ಇಲ್ಲ. ಈ ವಿಷಯ ಬಂದಾಗೆಲ್ಲ ಮಾತು ಬದಲಾಯಿಸ್ಬಿಡ್ತೀಯ. ನೋ ವೇ. ಅಂದ್ರೆ ಟೈಮ್ ಬಂದಾಗ ನಾನೇ ಪರಿಚಯ ಮಾಡ್ಸೋಣ ಅಂತಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಅದರಿಂದ ನಿಂಗೇನಾದ್ರೂ ಸಮಸ್ಯೆ ಆಗ್ತಿದ್ಯಾ? ನೋ ನೋ ನೋ, ನನಗೇನು ಪ್ರಾಬ್ಲಮ್ ಇಲ್ಲ. ದೆನ್ ಫೈನ್. ಕುಡಿ ಕುಡಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡ.